ಆಗಿರುತ್ತೆ. ಆದರೆ ಬಡ ರೋಗಿಗಳ ಸೇವೆ ಮಾಡಬೇಕು, ಬಡ ರೋಗಿಗಳಿಗಾಗಿ ನಿಮ್ಮ ಹೃದಯ ಮಿಡಿಯೋದಕ್ಕೆ ಏನು ಕಾರಣ, ಅದಕ್ಕೆ ಏನಾದರೂ ಹಿಂದೆ ನಡೆದಂತಹ ಕೆಲವೊಂದು ಸನ್ನಿವೇಶಗಳು ಕೆಲವೊಬ್ಬರಿಗೆ ಅದು ಬಹಳಷ್ಟು ಪ್ರಭಾವ ಬೀರುತ್ತೆ. ಆ ರೀತಿ ಏನಾದರೂ ನಡೆದಿದೆಯಾ ನಿಮ್ಮ ಜೀವನದಲ್ಲಿ? ಹೇಗೆ? ಒಂದು ಅಂತಲ್ಲ, ಸಾಕಷ್ಟು ಘಟನೆಗಳು ನಡೆದಿದೆ. ಈ ಆಸ್ಪತ್ರೆ ಶುರು ಮಾಡಿದ್ದಾಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಈಗ ನಾನು ಯಾರಿಗೆ ಬೇಕಾದರೂ ಬಿಲ್ ಬರೆದು ಹಾಕ್ಬೋದು, ಬೇಡ ಅಂತ ಹೇಳ್ಬೋದು. ನಾನು ಯಾವುದೋ ಬೇರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಥರ ಮಾಡೋಕ್ಕಾಗಲ್ಲ. ಅದೇ ಒಂದು ಉದ್ದೇಶದಿಂದಲೇ ನಾವು ಆಸ್ಪತ್ರೆ ಶುರು ಮಾಡಿದ್ದು. ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೂ ಹಣ ಇಂಪಾರ್ಟೆಂಟು, ಬಟ್ ಹಣ ಅದೇ ಮುಖ್ಯವಾದದ್ದು ಅಲ್ಲ ಅಂತ ಭಾವಿಸಿದ್ದೀನಿ ನಾನು. ಇದಕ್ಕೆ ಭಾಳಷ್ಟು ಕಾರಣಗಳಿದೆ. ನಮ್ಮ ತಂದೆ ತಾಯಿ ನಮಗೆ ನಾವು ಬೆಳೆದಿರೋ ರೀತಿ, ಬಹಳಷ್ಟು ಇನ್ಫ್ಲೂಯೆನ್ಸಸ್ ನನ್ನ ಮೇಲೆ ಇರೋದ್ರಿಂದ ಈ ಥರ ಮನಸ್ಸಲ್ಲಿ ಒಂದು ಭಾವನೆಗಳು ಬರ್ತದೆ. ಇದರಿಂದ ಸಿಕ್ಕಾಪಟ್ಟೆ ಬಹಳಷ್ಟು ಸಂತೋಷ ಕೂಡ ಆಗಿದೆ. ನಮಗೆ ಯಾವ ಹಣನೂ ಕೊಡಲ್ಲ, ಅಷ್ಟು ಸಂತೋಷ ಸಿಗುತ್ತೆ ನನಗಿದು ಮಾಡೋದ್ರಿಂದ. ಅದೇ ನನ್ನ ಜೀವನದ ಒಂದು ಗುರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಡಾಕ್ಟರ್ ಅನಿಲಾ ಮೇಡಮ್, ಈ ವಚನ ಏನಿದೆ ಅದು ಕೇವಲ 7 ದಿನಕ್ಕಷ್ಟೇ ಸೀಮಿತನ, ಇನ್ನೂ ಮುಂದುವರಿಯುತ್ತಾ ಹೇಗೆ? ಈ ವಚನ ಪ್ರೋಗ್ರಾಮ್ ಅಕ್ಟೋಬರ್ಲಿ ಸರ್ಜರಿ ಕ್ಯಾಂಪ್ ಮಾಡ್ತೀವಲ್ಲ, ಆವಾಗ ಒಂದು 200 ಮಕ್ಕಳನ್ನ ಆಪ್ರೇಟ್ ಮಾಡೋಣ ಅಂತ ನಾವೊಂದು ಗುರಿ ಇಟ್ಕೊಂಡಿದ್ದೀವಿ. ಅಕಸ್ಮಾತ್ ನಮ್ಮ ಕೈಲಿ ಆಗಲಿಲ್ಲ, ಇನ್ನೂ ಜಾಸ್ತಿ ಜನ ಇದ್ದಾರೆ ಅಂದರೆ ಈ ವಚನ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ, ಇಯರ್ ಲಾಂಗ್, ವರ್ಷ ಪೂರ್ತಿ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದೇ ಇರ್ತಾರೆ. ಅವ್ರು ಕಂಟಿನ್ಯೂ ಥ್ರೂ ದ ಫೌಂಡೇಶನ್ ಮೂಲಕ ನಾವು ಕಂಟಿನ್ಯೂ ಮಾಡ್ತೀವಿ ಇದನ್ನು. ಆ ಟೈಮ್, ಆ 1 ವೀಕ್ ಅಕ್ಟೋಬರ್ಲಿ ಆಗದೆ ಹೋದರೂ ಕೂಡ ನಮ್ಮದು ಪ್ರಾಮಿಸ್, ಅದು ನಮ್ಮದು ವಚನ, ಅದು ಕಂಟಿನ್ಯೂ ಮಾಡಿ ನಾವು ಮುಗಿಸ್ತೀವಿ ಅದನ್ನು ಅಂತ ನಾವು ಒಂದು ಪ್ರಾಮಿಸ್ ತಗೊಂಡಿದ್ದೇವೆ. ಓಕೆ ಅನಿಲಾ ಮೇಡಮ್, ಅನಿಲಾ ಅವರು ಹೇಳೋ ಪ್ರಕಾರ ಈ ವಚನ ಏನಿದೆ ಇದು 7 ದಿನಗಳಿಗೆ ಸೀಮಿತ ಅಲ್ಲ. ಈ ಉದ್ದೇಶವನ್ನು ನೋಡಿ ನಾವು ಈ ಒಂದು ಸ್ಪರ್ಶ ಆಸ್ಪತ್ರೆ ಇರೋವರೆಗೂ ಕೂಡ ಈ ವಚನವನ್ನು ನಿಭಾಯಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬನ್ನಿ ವೀಕ್ಷಕರೇ, ಚರ್ಚೆಯನ್ನು ಮುಂದುವರಿಸೋಣ ಇನ್ನೊಂದು ಬ್ರೇಕ್ನ ನಂತರ. ವೀಕ್ಷಕರೇ, ಮತ್ತೊಮ್ಮೆ ಸುವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸ್ಪರ್ಶ ವಚನ ಏನಿದೆ ಇದು ಕೇವಲ 7 ದಿನಕ್ಕಷ್ಟೇ ಸೀಮಿತ ಅಲ್ಲ, ಇನ್ನೂ ಕೂಡ ಅದು ನಡೆಯಲಿದೆ. ಹಾಗಾಗಿ ಈ ಸ್ಪರ್ಶ ವಚನದಿಂದ ಎಷ್ಟೊಂದು ಜೀವನಗಳು ಬದಲಾಗಲಿವೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಅವರು ಹೇಳಿದ್ದಾರೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟರ್, ಈಗ 7 ದಿನಗಳ ಕಾಲ ಇದೊಂದು ಅವಿರತ ಪರಿಶ್ರಮ, ಹೀಗಾಗಿ ಇದಕ್ಕೆ ಪ್ರಿಪರೇಷನ್ಸ್ ಯಾವ ರೀತಿ ನಡೆದಿದೆ ಇಲ್ಲಿಯವರೆಗೆ? ನಾವು ಇದಕ್ಕೆ ಸುಮಾರು 6 ತಿಂಗಳಿಂದನೇ ಪ್ರಿಪ್ರೇಷನ್ ಶುರು ಮಾಡಿದ್ದೀವಿ. ಮೊಟ್ಟ ಮೊದಲದಾಗಿ ಈ ಎಲ್ಲ ಸರ್ಜನ್ಸು ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಲ್ಡಿಂದ ಬರೋದ್ರಿಂದ ಅವ್ರ ಕನ್ಫರ್ಮೇಷನ್ನು ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮ ಆ ಒಂದು ವಾರ 19ನೇ ಅಕ್ಟೋಬರಿಂದ 25ನೇ ಅಕ್ಟೋಬರ್ವರೆಗೂ ನಾವು ನಾರ್ಮಲ್ ಕೆಲಸ ಮಾಡ್ತೀವೋ ಆಸ್ಪತ್ರೆಯಲ್ಲಿ ಅದು ಯಾವುದು ನಡೆಯಲ್ಲ. ನಾವು ಆಸ್ಪತ್ರೆಯನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಖಾಲಿ ಮಾಡಿ ಬರೀ ಈ ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಇಷ್ಟೊಂದು ಆಪ್ರೇಷನ್ಸು ಅಷ್ಟು ಕಮ್ಮಿ ಸಮಯದಲ್ಲಿ ಮಾಡೋದ್ರಿಂದ ನಮಗೆ ನಾನಾ ಥರದ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಮೆಡಿಕಲ್ ಸೈನ್ಸಲ್ಲಿ ಸ್ಟಾಫಿಂಗ್ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಆಪ್ರೇಷನ್ ಥಿಯೇಟರ್ಸು ಕೂಡ ಅಷ್ಟೇ ಪ್ರಿಪೇರ್ಡ್ನೆಸ್ ಮಾಡಿದ್ದೀವಿ. ಕನ್ಸ್ಯೂಮಬಲ್ಸ್ ಕೂಡ ವಿಪರೀತವಾಗಿ ಕನ್ಸಂಪ್ಷನ್ ಆಗೋದ್ರಿಂದ ಸ್ಟಾಕ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇದೊಂದು ಬಹಳ ಡೀಟೇಲಾಗಿ ಈ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಡಾಕ್ಟರ್ ಜಾನ್ ಅಂತ ಒಬ್ರು ಇದ್ದಾರೆ, ಅವರು ನಮ್ಮ ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್. ಅವರು ಇದಕ್ಕೆ ಮುಖ್ಯವಾಗಿ ಅವರೇ ಎಲ್ಲ ವಿಷಯಗಳನ್ನು ಯೋಚಿಸಿ ಡೀಟೇಲಾಗಿ ಲಿಸ್ಟಿಂಗ್ ಮಾಡಿ ಅದ್ರ ಪ್ರಯತ್ನಗಳೆಲ್ಲ ಮಾಡಿ ಪ್ರಿಪ್ರೇಷನ್ ತಯಾರು ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಡಾಕ್ಟರ್, ವೈದ್ಯರು, ತಜ್ಞರು, ಸಿಬ್ಬಂದಿಗಳು, ನರ್ಸ್ಗಳು ಒಟ್ಟು ಎಷ್ಟು ಜನರ ತಂಡ ಇದೆ ಟೋಟಲ್ ಆಗಿ? ಬರೀ ಸರ್ಜನ್ಸೇ 30 ಜನ ಆಗ್ತೀವಿ. ಅದ್ರ ಮೇಲೆ ಒಂದು 16 ಜನ ಅನೆಸ್ಥೆಟಿಸ್ಟ್ ಆಗ್ತೀವಿ. ಅದ್ರ ಮೇಲೆ ಸಪೋರ್ಟ್ ಸಿಸ್ಟಮ್ಗೆ ನರ್ಸಸ್ಸು, ಸ್ಕ್ರಬ್ ನರ್ಸಸ್ಸು ಕೂಡ, ಕೆಲವೊಂದು ಸ್ಕ್ರಬ್ ನರ್ಸಸ್ ಕೂಡ ಅಮೇರಿಕಾಯಿಂದ ಬರ್ತಾಯಿದ್ದಾರೆ, UK ನಮ್ಮವರಿದ್ದಾರೆ. ಇವರೆಲ್ಲ ಶಿಫ್ಟ್ ಮುಖಾಂತರವಾಗಿ ವರ್ಕ್ ಮಾಡ್ತಾರೆ. ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ಒಂದು 300 ಜನ ಸಿಬ್ಬಂದಿಗಳು ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳ್ಬೋದು. ಓಕೆ ಅನಿಲಾ ಮೇಡಮ್, ಈಗ ಒಂದು ಮಗುವಿನ ಸಂಪೂರ್ಣ ಏನು ಚಿಕಿತ್ಸೆಗೆ 25ರಿಂದ 40 ಲಕ್ಷ ವೆಚ್ಚ ಹಿಡಿಯುತ್ತೆ ಅನ್ನೋದು, 40,000, ಓಕೆ ಸಾರಿ, 40,000 ಹಿಡಿಯುತ್ತೆ ಅಂತ ಅಂದಾಜಿಸಲಾಗಿದೆ. 200 ಮಕ್ಕಳಿಗೆ ಅಂದರೆ ಇದು ತುಂಬ ದೊಡ್ಡ ಖರ್ಚು. ಹೀಗಾಗಿ ಫಂಡ್ ಯಾವ ರೀತಿ ರೇಸ್ ಮಾಡ್ತೀರಾ ನೀವು?
ಫಂಡ್ ನೋಡಿ, ನಾವು ಒಂದು ಈ ಪ್ರೋಗ್ರಾಮ್ ಹಾಕೊಂಡ ತಕ್ಷಣ ನಾವೆಲ್ಲರ ಹತ್ರ ಮಾತಾಡೋಕೆ ಶುರು ಮಾಡಿದ್ವಿ. ನಮಗೆ ಗೊತ್ತಿರೋರ ಹತ್ರ, ಫ್ರೆಂಡ್ಸ್ ಹತ್ರ, ಮತ್ತು ನಮ್ಮ ಇವಾಗ ಈ ವಚನ ಪ್ರೋಗ್ರಾಮ್ಗೆ ಸುಮಾರು ಜನ ಇನ್ವಾಲ್ವ್ ಆಗಿದ್ದಾರೆ. ಡಾಕ್ಟರ್ ಶರಣ್ ಪಾಟೀಲ್ ಲೀಡರ್ಶಿಪ್ಪಲ್ಲಿ ತುಂಬ ಜನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಸೊ ಏನಾಗಿದೆ, ಎಲ್ಲರೂ ಈ ವಿಷಯ ಅವ್ರವ್ರ ಗ್ರೂಪಲ್ಲಿ ಮಾತಾಡೋಕೆ ಶುರು ಮಾಡಿದಾಗ ನಾವು ನೆನೆಸ್ಕೊಂಡಿರಲಿಲ್ಲ ಅಷ್ಟೊಂದು ಜನ ಮುಂದೆ ಬಂದು ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕು, ನಾವು ದುಡ್ಡು ಕೊಡ್ತೀವಿ, ನಮಗೆ ಹೇಳಿ ನಾವು ಹೇಗೆ ಸಹಾಯ ಮಾಡ್ಬೋದು. ಕೆಲವರು ಹಣ ಕೊಡ್ತೀವಿ ಅಂತ ಬಂದಿದ್ದಾರೆ. ಇನ್ನು ಕೆಲವರು ನಾವು ಫುಡ್ ಕೊಡ್ತೀವಿ, ಅವತ್ತಿನ ದಿನ ಪೇಷಂಟ್ಸ್ ಪೂರ್ತಿ ಫುಡ್ ನಾವು ನೋಡ್ಕೊತೀವಿ. ಇನ್ನು ಕೆಲವರು ಹೋಟೆಲ್ ಖರ್ಚು ನಾವು ನೋಡ್ಕೊತೀವಿ ಡಾಕ್ಟರ್ಸ್ಗೆ, ಆಮೇಲೆ ಕಾರು, ಬಸ್ಸು ನಾವು ನೋಡ್ಕೊತೀವಿ ಅಂತ. ಆ ಥರ ತುಂಬ ಜನ ಮುಂದೆ ಬಂದಿದ್ದಾರೆ. ಸೊ 2 ಥರ ಜನ ಮುಂದೆ ಬಂದಿದ್ದಾರೆ. ಕೆಲವರು ಇಂಡಿವಿಜುವಲ್ಸು, ವೈಯಕ್ತಿಕವಾಗಿ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇರೋಂಥ ಜನ. ಇನ್ನು ಕೆಲವರು ಕಾರ್ಪೊರೇಟ್ಸು, ಅವರು ನಾವು ಒಂದು ಫುಲ್ ಡೇ ಪ್ರೋಗ್ರಾಮ್ಗೆ ನಾವು ಸ್ಪಾನ್ಸರ್ ಮಾಡ್ತೀವಿ. ಆ ಡೇನಲ್ಲಿ ಎಷ್ಟು ಖರ್ಚಾಗುತ್ತೆ ನಮಗೆ ಹೇಳಿ, ನಾವು ಅದನ್ನು ನಾವೇ ಅದನ್ನು ಪಿಕಪ್ ಮಾಡ್ತೀವಿ, ಅದನ್ನು ಎಕ್ಸ್ಪೆನ್ಸ್ನ ಅಂತ ಹೇಳಿದ್ದಾರೆ. ಸೊ 2 ಥರನೂ ಬಂದಿದ್ದಾರೆ. ನಮಗೆ ತುಂಬಾ ಖುಷಿಯಾಗಿದೆ, ಯಾಕೆಂದರೆ ಎಲ್ಲ ಜನ ಅಷ್ಟು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಇದಕ್ಕೆ ನಾವು ಎಷ್ಟು ಅಂದ್ಕೊಂಡೇ ಇರಲಿಲ್ಲ, ಅಂತ ಒಳ್ಳೆ ಸಪೋರ್ಟ್ ಬಂದಿದೆ. ಓಕೆ ಡಾಕ್ಟರ್, ಈಗ 200 ಮಕ್ಕಳು ಏನಿದ್ದಾರೆ ನಿಮ್ಮ ಒಂದು ಮಾಂತ್ರಿಕ ಸ್ಪರ್ಶದಿಂದ ಈಗ ಹೊಸ ಜೀವನದೆಡೆಗೆ ಹೋಗ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನ ಇದ್ದಾರೆ ಸಹಾಯದ ಹಸ್ತಕ್ಕಾಗಿ ಹಾತೊರಿತಾ ಇದ್ದಾರೆ. ಅಂಗವಿಕಲನೇ ನಮಗೆ ಶಾಪ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರೆಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಮಾಡಬಹುದು? ಅವರಿಗೆ ನಿಮ್ಮ ಒಂದು ಸಹಾಯ ಯಾವ ರೀತಿ ದೊರಕಬಹುದು? ಇದ್ರ ಬಗ್ಗೆ ಹೇಳಿ. ಖಂಡಿತ. ಬಹಳಷ್ಟು ಜನ ಭಾಳ ಆಕಾಂಕ್ಷೆಗಳು ಇಟ್ಕೊಂಡು ಬಂದಿರ್ತಾರೆ. ಕೆಲವೊಂದು ಸಲ ನಮಗೆ ಭಾಳ ದುಃಖ ಆಗೋದೆ, ಕೆಲವೊಂದು ಸಲ ಮೆಡಿಕಲ್ ಸೈನ್ಸ್ ಅಷ್ಟು ಮುಂದುವರೆದಿಲ್ಲ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಯಾವುದು ಮೆಡಿಕಲ್ ಸೈನ್ಸಲ್ಲಿ ಮಾಡೋಕ್ಕಾಗುತ್ತೋ ಅದು ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲಿ, ಅಂದರೆ ಅವ್ರ ಹತ್ರ ಹಣ ಇರಲಿ ಬಿಡಲಿ, ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಉಪಾಯ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಆಸೆ. ಸ್ಪರ್ಶ ಆಸ್ಪತ್ರೆ ಬಾಗಿಲು ಯಾವಾಗಲೂ ತೆಗೆದಿದೆ, ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಂದು ಕಾಣ್ಬೋದು ನಮಗೆ. ಇದು ವಿಶೇಷವಾಗಿ ಈ ವಚನ ಪ್ರೋಗ್ರಾಮಿಗೆ ಮಾತ್ರ ಅಂತ ನಾವು 4 ದಿನದ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಈಗ ನಾಳೆಯಿಂದ ಶುರು ಮಾಡ್ತಾಯಿದ್ದೀವಿ. 8, 9, 10, 11 ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಮಕ್ಕಳನ್ನು ನೋಡಿ ಅವ್ರನ್ನ ಕಂಪ್ಲೀಟಾಗಿ ಎಕ್ಸಾಮಿನ್ ಮಾಡಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ಮಾಡಿಕೊಡ್ತಾಯಿದ್ದೀವಿ. ನಾವು 200 ಮಕ್ಕಳಿಗೂ ಆಪ್ರೇಟ್ ಮಾಡಿದ್ರೂ ಪರವಾಗಿಲ್ಲ, ಮಿಕ್ಕಿದವ್ರಿಗೆ ಕ್ರಮೇಣವಾಗಿ ಮಾಡ್ಬೋದು. ಅಥವಾ ನಾವೊಂದು ಒಳ್ಳೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಕೊಟ್ಟಿದ್ದರೆ ಅದು ಸಿಂಪಲ್ ಟ್ರೀಟ್ಮೆಂಟ್ ಆಗಿ ಎಲ್ಲಿ ಬೇಕಾದರೂ ಅವ್ರು ಮಾಡಿಸ್ಕೊಳ್ಳೋ ಥರ ಸಾಧ್ಯತೆಯೂ ಇದೆ. ಒಂದೇ ಒಂದು ದೊಡ್ಡ ಆಸೆ ಅಂದರೆ, ನಾವು ಈ ಥರ ಸ್ಪರ್ಶವಚನ ಕಾರ್ಯಕ್ರಮ ಮಾಡಿದ ಮೇಲೆ ಬೇರೆ ಆಸ್ಪತ್ರೆಯವರು ಮತ್ತು ಬೇರೆ ಈಗ ನನ್ನ ಗೆಳೆಯರು, ನಮ್ಗೆ ಬೇಕಾದವರು ಎಲ್ಲರೂ ಹೇಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ, ಹಾಗೆ ಕಮ್ಯುನಿಟೀಸ್ ಎಲ್ಲರೂ ಮುಂದೆ ಬಂದು ಬೇರೆ ಡಾಕ್ಟರ್ಸ್ಗೆ, ಬೇರೆ ಆಸ್ಪತ್ರೆಗೂ ಕೂಡ ಸಪೋರ್ಟ್ ಮಾಡಿದ್ರೆ, ಬೇರೆ ಆಸ್ಪತ್ರೆನೂ ನನಗೆ ಖಂಡಿತ ಗೊತ್ತಿದೆ, ಬೇರೆ ಆಸ್ಪತ್ರೆಯವರು ಕೂಡ ಈ ಥರ ಕಾರ್ಯಕ್ರಮಗಳು ಹಾಕೊಳ್ಳೋಕ್ಕೆ ಸಾಧ್ಯ ಇದೆ. ಇದರಿಂದ ಬಹಳಷ್ಟು ಮಟ್ಟಿಗೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ನಾವು ಮಾಡ್ತಿರೋದು ಒಂದು ಚಿಕ್ಕ ಕೆಲಸ. ಇದು ಎಲ್ಲರೂ ಮಾಡಿದ್ರೆ ಇದು ದೊಡ್ಡ ಕೆಲಸವಾಗಿ ಈ ಪ್ರಾಬ್ಲಮನ್ನೇ ನಾವು ಒಂದು ಹತೋಟಿಗೆ ತರ್ಬೋದು ಅನ್ನೋ ಆಸೆ. ಓಕೆ ಡಾಕ್ಟರ್, ಒಟ್ಟಾರೆಯಾಗಿ ಶರಣ್ ಪಾಟೀಲ್ ಡಾಕ್ಟರ್ ಹೇಳೋ ಪ್ರಕಾರ ನಾವು ಮಾಡ್ತಾ ಇರೋದು ಏನು ಸ್ಪರ್ಶ ವಚನ ಇದೆ ಅದು ಸಣ್ಣ ಪ್ರಯತ್ನ. ಈ ಪ್ರಯತ್ನದಿಂದ ಇನ್ಸ್ಪೈರ್ ಆಗಿ ಎಲ್ಲ ಡಾಕ್ಟರ್ಸ್ ಈ ರೀತಿಯಾದಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಬಹಳಷ್ಟು ಶಾಪ ಅಂದುಕೊಂಡಂತಹ ಅಂಗವಿಕಲತೆ ಏನಿದೆ ಅದನ್ನು ಶಾಶ್ವತವಾಗಿ ತೊಡೆದು ಹಾಕಬಹುದು. ಏನೇ ಆಗಲಿ ಸ್ಪರ್ಶ ವಚನದ ಉದ್ದೇಶ ಏನಿದೆ ಅದು ಈಡೇರಲಿ, ಸಾಕಷ್ಟು ಮಕ್ಕಳಿಗೆ ಒಂದು ಪುನರ್ಜೀವ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಸುವರ್ಣ ವಿಶೇಷವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ ಚಾನಲ್ ನೋಡ್ತಾ ಇದ್ರಿ.